ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಎಚ್ಡಿಕೆ ಸೈಲೆಂಟ್, ಈಗ ಫುಲ್ ವೈಲೆಂಟ್ ಆಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನನ್ನ ಯುದ್ಧ ಇಂದಿನಿಂದ ಆರಂಭ. ಇಷ್ಟು ದಿನ ಎಚ್ಡಿಕೆ ಸೈಲೆಂಟ್ ಆಗಿತ್ತು, ಈಗ ವೈಲೆಂಟ್ ಆಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನನ್ನ ಯುದ್ಧ ಆರಂಭ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನನ್ನ ಯುದ್ಧ ಆರಂಭ ಎಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಸಿಎಂ ಡಿಸಿಎಂ ವಿರುದ್ಧ ತೊಡೆ ತಟ್ಟಿ ಸವಾಲು ಹಾಕಿದ್ದಾರೆ. ಈಗಾಗಲೇ ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ವೈಲೆಂಟ್ ಆಗಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿ ಉತ್ತರ ಕೊಡ್ತಾ ಇದ್ರು, ಆದ್ರೆ ಈಗ ಆಕ್ರೋಶ ಭರಿತವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಲವತ್ತು ವರ್ಷದ ಹಿಂದೆ ಭೂಮಿ ಖರೀದಿ ಮಾಡಿದ್ದೆ. ನನ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷದ ರಾಜಕಾರಣ ಮಾಡಲಾಗ್ತಾ ಇದೆ. ಕೈ ಸರ್ಕಾರದಿಂದ ಅಧಿಕಾರಿಗಳ ದುರುಪಯೋಗ ಆಗ್ತಾ ಇದೆ. ಅಧಿಕಾರವನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರು ಕೂಡ, ಡಿಕೆಶಿ ಇರಬಹುದು, ಯಾರಾದರೂ ಇರಬಹುದು, ಇವತ್ತಿನಿಂದ ನನ್ನ ಸರ್ಕಾರದ ವಿರುದ್ಧವಾಗಿ ಯುದ್ಧ ಆರಂಭವಾಗುತ್ತೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಮಗ ಭೂ ಒತ್ತುವರಿ ಮಾಡೋಕ್ಕಾಗುತ್ತಾ? ಇವತ್ತಿನಿಂದ ನನ್ನ ಹೋರಾಟವನ್ನ ಮುಂದುವರಿಸ್ತೀನಿ. ಯಾರೇ ಆಗಿರ್ಬೋದು, ಸಿದ್ದರಾಮಯ್ಯನ ಆಗಿರ್ಲಿ, ಡಿಸಿಎಂ ಡಿಕೆ ಶಿವಕುಮಾರೇ ಆಗಿರ್ಲಿ, ಯಾರೇ ಆಗಿರ್ಬೋದು, ಈಗಾಗಲೇ ನಾನು 40 ವರ್ಷಗಳ ಹಿಂದೆ ಆ ಭೂಮಿಯನ್ನ ಖರೀದಿ ಮಾಡಿದ್ದೆ. ಈಗ ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡ್ತಾ ಇದೆ ಭೂಮಿ ಒತ್ತುವರಿ ಆಗಿದೆ ಅಂತ. ಆಕ್ರೋಶ ಭರಿತವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಮಗ ಭೂ ಒತ್ತುವರಿ ಮಾಡೋಕ್ಕಾಗುತ್ತಾ? ಜೊತೆಗೆ ಸಮಾಜ ಪರಿವರ್ತನೆ ಅಂತ 70 ಎಕರೆ ಒತ್ತುವರಿ ಅಂತೆ. ನನ್ನಲ್ಲಿ 40 ಎಕರೆ ಮಾತ್ರ ಇದೆ. ಅತಿಕ್ರಮಣ, ಅಕ್ರಮ ಇದ್ರೆ ದಾಖಲೆ ಬಿಡುಗಡೆ ಮಾಡಲಿ. ಸರ್ಕಾರದವರಿಂದ ನಾನು ಅಪರಾಧಿ ಎಂಬ ಅಪಪ್ರಚಾರ ಮಾಡಲಾಗ್ತಾ ಇದೆ. ಇದಕ್ಕೆಲ್ಲ ಕುಮಾರಸ್ವಾಮಿ ಹೆದರಲ್ಲ. ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ. ಜೊತೆಗೆ ಸಿಎಂ ಡಿಸಿಎಂಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಷ್ಟು ಐರನ್ ಅನ್ನ ಲೂಟಿ ಮಾಡಿದ್ರಿ? ಈ ಹಿಂದೆ ಯಡಿಯೂರಪ್ಪ ಜೊತೆಗೆ ಸಾಯಿ ವೆಂಕಟೇಶ್ವರ ಜಂತಕಾಲ್ ಮೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನನ್ನ ಹತ್ತಿರ ಟನ್ ಗಟ್ಟಲೆ ದಾಖಲೆಗಳಿವೆ. ನನ್ನ ನೀವು ಕೆಣಕಬೇಡಿ. ಡಿಸಿಎಂ ಡಿಕೆಗೆ ಮಾತಿನಲ್ಲೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಮಾತಿನಲ್ಲೇ ಡಿಚ್ಚಿ ಕೊಟ್ಟಿದ್ದಾರೆ. ಎಷ್ಟು ಕಂಪನಿಗಳನ್ನ ನೀವು ಇಟ್ಕೊಂಡಿದ್ದೀರಿ, ನನ್ನನ್ನು ನೀವು ಕೆಣಕಬೇಡ್ರಿ, ನೇರವಾಗಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಐರನ್ ಮಾಡಬೇಕೆಂದು ಎಷ್ಟು ಅರ್ಜಿ ಕರೆದಿದ್ರಿ, ಎಷ್ಟು ಐರನ್ ಅನ್ನ ಎಷ್ಟು ಲೂಟಿ ಮಾಡಿದ್ರಿ ಎನ್ನುವ ಮುಖಾಂತರವಾಗಿ ಆಕ್ರೋಶ ಭರಿತವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ, ಯಾರೋ ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ನಾನು ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಸರ್ಕಾರದ ತೀರ್ಮಾನಗಳು, ರಾಜ್ಯದ ಪರಿಸ್ಥಿತಿಗಳು ಏನಿದೆ, ಇದನ್ನ ಮಾತನಾಡ್ಲಿಕ್ಕೆ ಹೋದರೆ ನಿಮಗೆ ಬಹುಶಃ ಸ್ವಲ್ಪ ನಿರಾಸಕ್ತಿ ಆಗ್ಬೋದು. ಬಹುಶಃ ನಿಮಗೆ ಈಗ ಅದು ಎಂಥದ್ದು ಹನಿ ಟ್ರಾಪು, ಸುಪಾರಿ ಪ್ರಕರಣ, ಈ ವಿಷಯಗಳು ಆದ್ಯತೆ ಪಡೆದಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ. ಎಂಥ ಹೀನಾಯ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಅದರಿಂದ ನಾನು ಎಷ್ಟು ವಿಷಯ ನಾನು ಚರ್ಚೆ ಮಾಡಿದ್ರೆ, ನಿಮ್ಮ ಪೇಪರು, ನಿಮ್ಮ ಲೇಖನಿ, ಆ ವಿಷಯಗಳನ್ನು ಕ್ರೋಢೀಕರಿಸ್ಕೊತೀರಿ ಅನ್ನೋದು ನಾನೇ ಕನ್ಫ್ಯೂಷನಲ್ಲಿದ್ದೇನೆ. ನಮ್ಮ ಬರವಣಿಗೆ ಪತ್ರಿಕಾ ಪ್ರಿಂಟ್ ಮೀಡಿಯಾದಲ್ಲಿ ಬರೀತಕ್ಕಂಥವ್ರಿಗೆ, ಇನ್ನು ನಮ್ಮ ದೃಶ್ಯ ಮಾಧ್ಯಮದವರಿಗೆ ನಾನು ಹೇಳ್ತಕ್ಕಂಥ ವಿಷಯಗಳನ್ನು ಎಷ್ಟು ನೀವು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಜನತೆ ಮುಂದೆ ಇಡಬಹುದು ಅನ್ನೋದು, ಅದು ಸಹ ನನಗೆ
ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಮಾತಾಡಿದರೆ ಅಂತ, ಜನಗಳು ತಲುಪುತ್ತೆ ಅಂತ. ಒಂದು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ನಿಮ್ಮಗಳ ಮುಖಾಂತರ ಈ ಸರ್ಕಾರಕ್ಕೆ ನಾನು ಸವಾಲಾಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು ಕೂತಿದ್ದೇನೆ. ಯಾವ 40 ವರ್ಷಗಳ ಹಿಂದೆ ಒಂದು 46 ಎಕರೆ ಭೂಮಿ ಖರೀದಿ ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ರೈತನ ದುಡಿಮೆಯನ್ನು ಆ ಒಂದು ಭೂಮಿಲಿ ಏನು ಮಾಡ್ಕೊಂಡು ಬಂದಿದ್ದೇನೆ. 40 ವರ್ಷದಲ್ಲಿ ಎಂದೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ, ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ, ಯಾರೋ ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಳ್ತ ನಡೆಸ್ತಾ ಇದ್ದಾರೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ನಾನು ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಸರ್ಕಾರದ ತೀರ್ಮಾನಗಳು, ರಾಜ್ಯದ ಪರಿಸ್ಥಿತಿಗಳು ಏನಿದೆ, ಇದನ್ನ ಮಾತನಾಡ್ಲಿಕ್ಕೆ ಹೋದರೆ ನಿಮಗೆ ಬಹುಶಃ ಸ್ವಲ್ಪ. ಕೇತಗನಹಳ್ಳಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಇದೆ. ಈ ಆರೋಪದ ಮೇಲೆಗೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ತನಿಖೆ ನಡೆಸಲಿಕ್ಕೆ ಕೋರ್ಟ್ ಮೊರೆ ಹೋಗಿರ್ತಾರೆ. ಕೋರ್ಟ್ ಕೂಡ ತನಿಖೆ ನಡೆಸುವಂತೆ ಕೂಡ ಕಂದಾಯ ಇಲಾಖೆಯವರಿಗೆ ಸೇರಿದಂತೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಒತ್ತುವರಿ ಆಗಿದೆ ಅದನ್ನು ಕೂಡ ಅಳತೆ ಮಾಡಿ ಎನ್ನುವ ಮುಖಾಂತರ ಬಗ್ಗೆ ಕೋರ್ಟ್ ಕೂಡ ಆದೇಶ ಮಾಡಿದ್ರು. ಇದಾದ ನಂತರ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ನನ್ನ ಮೇಲೆ ನೇರವಾಗಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಇದನ್ನ ನೇರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಈಗಾಗಲೇ DCM DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ನಾನು ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅನ್ನುವ ಮುಖಾಂತರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ.